ಏನಂತಂದ್ರೆ ಸಿನಿಮಾಗಳಲ್ಲೂ ಕೂಡ ನಿಮ್ಮ ಡೈಲಾಗ್ಸ್ ಯೂಸ್ ಮಾಡ್ಕೊಳ್ತಾವ್ರೆ, ಒಂದು ಕಾಮಿಡಿ ಥರ ಅಲ್ಲ ಸಿನಿಮಾದಲ್ಲಿ ಯೂಸ್ ಮಾಡ್ಕೊತಾವ್ರೆ, ಪ್ರಮೋಷನಿಗೆ ಬರ್ತಾವ್ರೆ, ಪ್ರತಿಯೊಂದು ನೆನ್ನೆ ಒಂದು ಯಾವುದು ಆಡಿಯೋ ರಿಲೀಸ್ ಮಾಡಿಸ್ಕೊಟ್ಟೆ. ಏನೋ ನಾವು ಹಿಂಗಿದ್ವಾ ಹಿಂಗಾದ್ವಾ ಎಲ್ಲ ಹಿಂಗಾಯ್ತು. ಬೆಳ್ಳುಳ್ಳಿ ಕಬಾಬ್. ನಿಮ್ಮ ಮನೇಲಿ ಏನಂತವ್ರೆ? ಅಯ್ಯೋ ನಮ್ಮ ಮನೆಯವ್ರು ದಿಗ್ಭ್ರಾಂತರಾಗ್ಬಿಟ್ಟವ್ರೆ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿದಿರು, ನನ್ನ ಸ್ನೇಹಿತರೆಲ್ಲ ಏನು ಚಂದ್ರು ಬತಾ ಈ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂತಾರೆ. ಎಲ್ಲ ಬಿಡಪ್ಪ, ಯಾರೋ ದೇವ್ರ ಆಶೀರ್ವಾದ, ನಾವು ಕೇಳ್ಕೊಂಬಂದಿರೋ ಶ್ರೀಧರ್ ಸ್ವಾಮಿ ಯಾವುದೋ ಒಂದು ರೀತಿಲಿ ರೂಪ ತೋರಿಸವ್ರೆ, ಮಾಡೋಣ ಬದುಕೋಣ ಅಷ್ಟೇ, ಇನ್ನೇನು ತಗೊಳೋದು. ಈಗ ಸಿನಿಮಾದಲ್ಲಿ ಏನಾದರೂ ನಿಮಗೆ ಚಾನ್ಸ್ ಏನಾದರೂ ಬಂದರೆ ಈ ಥರ ಡೈಲಾಗ್ ಹೊಡಿರಿ ಅಂತ ಹೋಗಿ ಹೊಡಿತೀರಾ? ಇದರ್ವೈಸ್ ಬೆಳ್ಳುಳ್ಳಿ ಕಬಾಬ್ ಅಂತ ಯಾರಾದರೂ? ಬೆಳ್ಳುಳ್ಳಿ ಕಬಾಬೇ ಸಾಕು ಮೇಡಮ್. ಈ ನಮಗೆ ಹೋಟೆಲ್ಲೇ ಸಾಕು. ನಮ್ಮನ್ನು ಕರೀತಾರೆ, ಬಿಗ್ ಬಾಸ್ ಕರೀತಾರೆ ಅಂತ ಸಾರ ಅಂತಾರೆ. ಎಲ್ಲೂ ಹೋಗೋದಿಲ್ಲ, ಎಲ್ಲೂ ಇರುವುದಿಲ್ಲ. ಚಂದ್ರು ನಿಮ್ಮನೆ ಊಟದಲ್ಲಿ ಮಾತ್ರ ನಾನು ಇರ್ತೀನಿ, ಅಡುಗೆ ಮಾಡ್ತಾ ಇರ್ತೀನಿ, ಒನ್ ಮೋರ್ ಅಂತ ಉಣ ಬಡಿಸ್ತಾ ಇರ್ತೀನಿ. ನನಗೆ ಯಾವುದು ಬೇಡ. ಬಂದ್ರಾ ಇವಾಗ ನೀವು ಬಂದಿದ್ದೀರಾ, ನಿಮ್ಮ ಹತ್ರ ಮಾತಾಡ್ತೀನಿ. ನಮ್ಮ ಹತ್ರ ಬಂದರೆ ನಾವೇನು ಬೇಕಾದ್ರೂ ಮಾಡೋಣ. ನಾವೆಲ್ಲ ಸಿಗುತ್ತೆ ಸರ್. ಎಲ್ಲ ತಿನ್ನಬೇಕು ಅಂತ ಹೋದರೆ ದುರಾಸೆ. ಇದು ಇದೆ, ಚೆನ್ನಾಗಿ ಕೊಟ್ಟಿದೆ. 100 ಜನಕ್ಕೆ 100 ಜನ ಲಕ್ಷಾಂತರ ಜನಕ್ಕೆ ಊಟ ಹಾಕಿದ್ದೀವಿ. ಆ ಊಟದಕ್ಕಿಂತ ಖುಷಿ ಯಾವುದೂ ಇಲ್ಲ. ಏನು ಸಿನಿಮಾ ಮಾಡಿದ್ರೆ ಖುಷಿ ಆಗಿಬಿಡುತ್ತೆ ಇಲ್ಲ. ತಿರ್ಗಿ ಅಲ್ಲಿಗೆ ಹೋದ್ರೆ 6 ತಿಂಗಳ ಹೊರಗಡೆ ಹೋಗ್ಬಿಟ್ರೆ ನಮ್ಮ ಹೋಟ್ಲು ಮುಚ್ಚಬೇಕಾಯ್ತದೆ. ಇವತ್ತು ಯಾರಿಲ್ಲ ಅಂದರೆ ಈ ಹೋಟ್ಲು ನಡೆಯೋಲ್ಲ. ಓನ್ಲಿ ಫಾರ್ ಚಂದ್ರು, ಅದು ಮಾತ್ರ ಸತ್ಯ. ಬೆಳಗ್ಗೆ 6 ಗಂಟೆಗೆ ಬರ್ತೀನಿ, ರಾತ್ರಿ 11 ಗಂಟೆಗೆ ಶಿರಸಾ ವಹಿಸಿ ಕೆಲಸ ಮಾಡ್ತೀನಿ. ಚೆನ್ನಾಗಿ ತಿಂದರೆ ಚಂದ್ರವರೇ ನಿಮ್ಮ ಹೋಟ್ಲಲ್ಲಿ ಮನೇಲಿ ತಿಂದಂಗಿದೆ. ಅದನ್ನು ಉಳಿಸ್ಕೋಬೇಕು ಮೇಡಮ್. ಸುಮ್ಮನೆ ಯಾವುದೋ ಒಂದು ಬಂದ್ಬಿಡ್ತು ಆಡಂಬರ ಅಲ್ಲ ಇದೆಲ್ಲ. ಇದು ಕಲೆ. ಇದು ನಾನು ಕಲ್ತ್ಕೊಂಬಂದಿರೋ ಕಲೆ. ನಾನು ಮುಂಚೆ ವರ್ಣಾಲಂಕಾರ ಕಲೆ ಕಲ್ತಿದ್ದೆ. ಈಗ ಚಿಕನ್ ಮಟನ್ಗೆ ಹಾಕ್ತಾಯಿದ್ದೀನಿ ಬಣ್ಣ. ಊಟ ತಿನ್ನಿಸ್ತಾ ಇರ್ತೀನಿ, ಒನ್ ಮೋರ್ ಅಂತ ಇರ್ತೀನಿ. ಈಗ ಬಿಗ್ ಬಾಸ್ಗೆ ಹೋಗಲ್ಲ ಅಂತ ಹೇಳಿದ್ರೆ ಯಾವುದಕ್ಕೂ ಹೋಗಲ್ಲ. ಓಕೆ, ಆದರೆ ಬಿಗ್ ಬಾಸ್ ಅವ್ರು ಏನಾದರೂ ನೀವು ಒಂದು ಸರಿ ಸ್ಪರ್ಧಿಗಳಿಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡಿ ಅಂತ ಅಂದರೆ ಅದೆಲ್ಲ ಮಾಡೋಣ. ಏನೋಡೆ ನೀವೇನಾದ್ರು ಅಡುಗೆ ಕೇಳ್ತೀರಾ ಪ್ರೀತಿಯಿಂದ ಮಾಡೋಣ. ಬನ್ನಿ ಒಂದಿನ ಅಲ್ಲಿ ಮಾಡಿಕೊಡಿ ನೀವು ಮಾಡೋಣ. ನಾನು ಒಂದು ದಿನ ಹೋಟ್ಲಲ್ಲಿಲ್ಲ ಅಂದರೆ ನಮ್ಮ ಹೋಟ್ಲು ನಡೆಯಲ್ಲ. ಎಲ್ಲಿ ಚಂದ್ರು ಅಂತಾರೆ, 2 ದಿನ ರಾಹುಲ್ನ ಹೆಸರು ಹೇಳ್ತಾರೆ. 32 ವರ್ಷದಿಂದ ಉಳಿಸ್ಕೊಂಬಂದಿರೋ ಚಂದ್ರು ಹಾಗೆ ನೋಡ್ತಾರೆ. ಇವತ್ತು ಪ್ರೀತಿಯಿಂದ ಬರ್ತಾರೆ ನೋಡಿ, ಕೆಳಗಡೆ ಬನ್ನಿ. ಹೋಟ್ಲಲ್ಲಿ ಆ ಖುಷಿ ಇದೆಯಲ್ಲ, ಅದು ಎಲ್ಲ ಬಾಸ್ಗಿಂತ ದೊಡ್ಡದು. ಖುಷಿ ಅಂದರೆ ಒಂದು ಕಡೆ ರುಚಿಯಾದ ಊಟ ಕೊಡ್ತಾ ಇದ್ದೀರಾ, ಇನ್ನೊಂದು ಕಡೆ ಅವ್ರು ನಿಮ್ಮನ್ನು ನೋಡಿ ಫುಲ್ ಖುಷಿ ಪಡ್ತಾ ಇದ್ರಲ್ಲ, ಅದಕ್ಕಿಂತ ಆನಂದ ಭಾಷ್ಮ ಇದು. ಇನ್ನೇನಿದೆ, ಇನ್ನೇನು ತೊಗೊಂಡೋಗ್ತೀವಿ, ದುಡ್ಡೇನು ತೊಗೊಳೋಗಲ್ಲ. ಈಗ ನಾವೇನು ತೊಗೊಂಡೋಗ್ತಾರೆ, ಯಾರು ಏನೂ ಇಲ್ಲ. ಈ ಪ್ರೀತಿ ಇದೆ. ಅಯ್ಯೋ ಚಂದ್ರುನ ಹಿಂಗೆ ಆಗ್ಬಿಡ್ತಾ ಅಂತ ಒಂದು ಸೆಂಟಿಮೆಂಟ್ ಸಾಕು. ಅನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ಅನ್ನ ಕೊಟ್ಟಿದ್ದಾರೆ, ನಾನು ಅವ್ರಿಗೆ ಅನ್ನ ಕೊಟ್ಟಿದ್ದೀನಿ, ಅವ್ರಿಗೆ ರುಚಿ ಬಡಿಸಿದ್ದೀನಿ, ಅವ್ರು ಪ್ರೀತಿ ಬೆರೆಸಿದ್ದಾರೆ. ಆ ಎರಡಿದ್ರೆ ಎಲ್ಲ ಬಿಗ್ ಬಾಸ್, ಎಲ್ಲ ಸಿನಿಮಾ, ಎಲ್ಲ ಇದು ನಡೀತಾ ಇರುತ್ತೆ. ನಿಮ್ಮ ಬಾಸ್ ಇದ್ದಿದ್ರೆ ಕಾಣಿಸ್ಕೊಳ್ತಾ ಇದ್ರಲ್ಲ? ಅಯ್ಯೋ ನಾನು ಮಾಡಿದ್ದೀನಿ, ಅರಸು ಮಾಡಿದ್ದೀನಿ, ವಂಶಿ ಮಾಡಿದ್ದೀನಿ. ಆವಾಗಲೇ ನಾನು ಸುಮಾರು ಜನ ಕೇಳಿದ್ರು. ಆಮೇಲೆ ಎಲ್ಲಿ ನಾನು ಈ ಇಂಡಸ್ಟ್ರಿ ಬಿಟ್ಟು ಆ ಇಂಡಸ್ಟ್ರಿಗೆ ಜಂಪ್ ಆಗಿಬಿಡ್ತೀನೋ ನಾಳೆ. ಆಮೇಲೆ ನನ್ನ ಲೈಫು, ಯಾಕಂದರೆ ಇದು ನಂಬ್ಕೊಂಡು ಬಂದುಬಿಟ್ಟಿದ್ದೀನಿ. ನನಗಂತ 2 ಮಕ್ಕಳಿದ್ದಾರೆ, ನನಗಂತ ಒಂದು ಕುಟುಂಬ ಇದೆ. ಅವ್ರನ್ನೆಲ್ಲ ಒಂದು ಸೆಟ್ರೇಟ್ ಮಾಡಬೇಕಲ್ಲ. ಇವತ್ತು ಸೆಟ್ರೇಟ್ ಮಾಡಿದ್ದೀನಿ, ಎಲ್ಲ ವೆಲ್ ಸೆಟ್ಲಾಗಿದ್ದೀನಿ ಅನ್ಕೊಬೋದು. ಆದರೆ ನಂಬ್ಕೊಂಬರ್ದವ್ರಿಗೆ ವೆಲ್ ಸೆಟ್ಲಾಗಿಲ್ಲ. ಅವ್ರು ಬರ್ತಾ ಇರ್ತಾರೆ, ಅವ್ರು ಗುಣ ಬಡಿಸ್ತಾ ಇರ್ಬೇಕು, ಹಂಗೆ ಅಂತ ಇರ್ಬೇಕು.